ಏನಮ್ಮ ಏನು ಮಾಡಿ ತೋರಿಸ್ತೀರಾ ತಿರ್ಗಾ? ಗುಡ್ ಈವ್ನಿಂಗ್. ಅಯ್ಯಂಗಾರ್ ಫುಡ್ಸ್ ಕಡೆಯಿಂದ ಲತಾ ಮತ್ತು ಜಯರಾಮ್ ಕಡೆಯಿಂದ ಗುಡ್ ಈವ್ನಿಂಗ್. ಇವಾಗ ನಾನು ಒಂದು ರೆಸಿಪಿ ಮಾಡಿ ತೋರಿಸಿದೆ, ರವೆ ಉಂಡೆ ಮಾಡಿ ತೋರಿಸಿದೆ. ಇವಾಗ ಗೋಕುಲಕ್ಷ್ಮಿ ಇನ್ನೇನು ಹತ್ತಿರ ಬರ್ತಿದ್ದಿಲ್ಲ, ಇನ್ನೊಂದು ಯಾವುದನ್ನೋ ಒಂದೆರಡು ಐಟಮ್ ಮಾಡಿ ತೋರಿಸೋಣ ಅಂತ ಹೇಳಿ ನೆಕ್ಸ್ಟ್ ಐಟಮ್ ನಾನೇನು ಇಟ್ಕೊಂಡಿದ್ದೀನಿ ಅಂದರೆ ಗುಳ್ಪಾವಟೆ ಉಂಡೆ ಅಂತಾರೆ. ಗುಳ್ಪಾವಟೆ ಉಂಡೆ ಅಥವಾ ಗೋಧಿ ಹಿಟ್ಟಿನ ಉಂಡೆ ಅಥವಾ ಗೋಧಿ ಮಾವು ಉಂಡೆ ಅಂತಾರಲ್ಲ, ಅದನ್ನು ಮಾಡ್ತೀನಿ. ಆ್ಯಕ್ಚುಲಿ ಅದಕ್ಕೆ ಗುಳ್ಪಾವಟೆ ಉಂಡೆ ಅಂತ ಹೇಳೋದು. ಈಗ ನಾನಿಲ್ಲಿ ತೋರಿಸೋದು ನಿಮಗೆ ಒಂದು ರೀತಿ ಶಾರ್ಟ್ಕಟ್ ಮೆಥಡ್ ಅಂತ ತಿಳ್ಕೊಳ್ಳಿ. ಯಾಕಂದರೆ ನಾನು ಗೋಧಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ. ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂದರೆ ಟ್ರೆಡಿಷ್ನಲ್ ವೇನಲ್ಲಿ ಮಾಡಬೇಕು ಅಂದರೆ ಆ್ಯಕ್ಚುಲಿ ನಮ್ಮ ಅಜ್ಜಿ ಎಲ್ಲ ಹಾಗೆ ಮಾಡ್ತಾಯಿದ್ರು. ಅಜ್ಜಿ ನಮ್ಮಮ್ಮ ಎಲ್ಲ ಗೋಧಿ ತಂದು ಅದನ್ನು ಹುರಿದು ಇನ್ ದ ಸೆನ್ಸ್ ಸ್ವಲ್ಪ ಬೆಚ್ಚಗಾಗೋ ಹಂಗೆ ಬ್ರೌನಿಷ್ ಕಲರ್ ಬರೋಂಗೆ ಹುರಿದು ಆರಿದ್ಮೇಲೆ ಗಿರಣಿಗೆ ಕೊಟ್ಟು ಅಂದರೆ ಮಿಷಿನಿಗೆ ಕೊಟ್ಟು ಹಿಟ್ಟು ಮಾಡಿಸಿ ಅದರಲ್ಲಿ ಮಾಡ್ತಾಯಿದ್ರು. ಬಟ್ ನಾವೆಲ್ಲ ಈಗ ಫಾಸ್ಟ್ ಯುಗ, ಶಾರ್ಟ್ಕಟ್ ಯುಗ ಅಂದ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟಲ್ಲೇ ಮಾಡಿ ತೋರಿಸೋಣ ಅನ್ನೋದು ಒಂದು ಸಣ್ಣ ಪ್ರಯತ್ನ. ಬನ್ನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಈ ಗುಳ್ಪಾವಟೆ ಉಂಡೆ ಅಥವಾ ಗೋಧಿ ಮಾವು ಉಂಡೆ, ಗೋಧಿ ಹಿಟ್ಟಿನ ಉಂಡೆ ಅಂತಾರಲ್ಲ, ಅದನ್ನು ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. 1 ಕಪ್ಪು ಗೋಧಿ ಹಿಟ್ಟು. ನೀವೇನು ಅಂಗಡಿಯಿಂದ ತಂದಿದ್ದು ಗೋಧಿ ಹಿಟ್ಟಾದರೂ ಸರಿ ಅಥವಾ ಮನೆಯಲ್ಲೇ ಗೋಧಿ ತಂದು ಬೀಸಿದ್ರೂ ಸರಿ, ರೆಗ್ಯುಲರಾಗಿ ಆಟ ಅಂತ ಸಿಗುತ್ತಲ್ಲ, ಅದು 1 ಕಪ್ ಇಟ್ಕೊಳ್ಳಿ. ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಮತ್ತು 3/4 ಕಪ್ಪಷ್ಟು ತೆಂಗಿನಕಾಯಿ ತುರಿ. ಈ ತೆಂಗಿನಕಾಯಿ ತುರಿ ಬೆಳ್ಳಗಿರಬೇಕು ಅಂತೇನಿಲ್ಲ, ಸ್ವಲ್ಪ ಬ್ರೌನ್ ಆಗಿದ್ರೂ ಪರವಾಗಿಲ್ಲ. ಯಾಕಂದರೆ ಇದಕ್ಕೆ ನಾವು ಬೆಲ್ಲ ಹಾಕ್ತೀವಿ. ಬೆಲ್ಲ ಹಾಕೋದ್ರಿಂದ ನೀವು ಸ್ವಲ್ಪ ಬ್ರೌನ್ ಆಗಿದ್ರೂ ತುರುವಲು ಪರವಾಗಿಲ್ಲ. ಬಟ್ ಈ ತೆಂಗಿನ ತುರಿ ಏನಿದ್ದಿಲ್ಲ ಸಮವಾಗಿರಲಿ, ದೊಡ್ಡ ದೊಡ್ಡ ಪೀಸುಗಳು ಮಧ್ಯದಲ್ಲಿ ಬರದೇ ಇರಲಿ. 1/4 ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ನೀರು, ಅರ್ಧ ಕಪ್ ಅಂದರೆ 3ರಿಂದ 4 ಸ್ಪೂನ್ ತುಪ್ಪ ಇಟ್ಕೊಂಡಿದ್ದೀನಿ. 3-4 ಏಲಕ್ಕಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಪದಾರ್ಥಗಳು ಬೇಕು ಗೋಧಿ ಹಿಟ್ಟಿನ ಉಂಡೆ ಅಥವಾ ಗುಳ್ಪಾವಟೆ ಉಂಡೆ ಮಾಡೋಕ್ಕೆ. ನೋಡಿ, ಗುಳ್ಪಾವಟೆ ಉಂಡೆ ಮಾಡೋಕ್ಕೆ ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಕಾದಿದೆ. ಇದಕ್ಕೆ ತುಪ್ಪ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಫಸ್ಟು ತುಪ್ಪ ಒಂದು ಸ್ವಲ್ಪ ಕರಗಬೇಕು. ಒಲೆ ಸ್ವಲ್ಪ ಹೈಯಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಚಿರೋಟಿ ರವೆ ಇಟ್ಕೊಂಡಿದ್ದೀನಲ್ಲ, ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಗುಳ್ಪಾವಟೆ ಉಂಡೆಗೆ ಚಿರೋಟಿ ರವೆ ಹಾಕೋದೇನು ಬೇಕಾಗಿಲ್ಲ. ಬಟ್ ಚಿರೋಟಿ ರವೆ ಹಾಕಿದ್ರೆ ಆ ಸ್ಟಿಫ್ನೆಸ್ ಏನು ಬರುತ್ತಲ್ಲ ಅದು ಬರುತ್ತೆ. ಬರೀ ಹಿಟ್ಟಲ್ಲಿ ಮಾಡಿದ್ರೆ ಒಳ್ಳೆ ಕಳಿ ಅಂದರೆ ರಾಗಿ ಹಿಟ್ಟು ಅಥವಾ ನಾವು ಕಳಿ ಅಂತೀವಲ್ಲ, ಆ ಥರ ಮುದ್ದೆ ಅಂತೀವಲ್ಲ, ಆ ಥರ ಬಂದ್ಬಿಡುತ್ತೆ. ಹಾಗಾಗಿ ಒಂದು ಸ್ಟಿಫ್ನೆಸ್ ಕೊಡೋದಕ್ಕೋಸ್ಕರ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಫಸ್ಟ್ ಮೊದಲು ಚಿರೋಟಿ ರವೆ ಹಾಕೋ ತುಪ್ಪದಲ್ಲಿ ಹುರ್ಕೊಂಡ್ಬಿಡ್ತಿದ್ದೀನಿ. ಮತ್ತಿದು ಭಾಳ ಸಿಂಪಲು, ಭಾಳ ಸುಲಭವಾಗಿ ಮಾಡ್ಬೋದು. ಯಾವುದೇ ಪದಾರ್ಥ ನೀವು ಮಾಡಿ ಒಂದು ಸ್ವಲ್ಪ ತಾಳ್ಮೆ ಇರಬೇಕು. ಆ ತಾಳ್ಮೆಯಿಂದ ನೀವು ಮಾಡಿದ್ರೆ ಖಂಡಿತ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದೇಂತಾರಲ್ಲ ಟೀ ಫಾರ್ ತಾಳ್ಮೆ, ಟೀ ಫಾರ್ ಟೇಸ್ಟ್. ಸೊ ತಾಳ್ಮೆ ಇದ್ದರೆ ಟೇಸ್ಟ್ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಎಲ್ಲ ಬೇಗ ಆಗುವಂಥ ತಿಂಡಿಗಳೇ ಇದು. ನಾ ಎಲ್ಲ ಸಣ್ಣ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು ಗೋಕುಲಕ್ಷ್ಮಿಗೆ ಜನರಿಗೆ ಎಲ್ಲ ಕೊಡೋಕ್ಕೆ ಬಾಗಿನ ಎಲ್ಲ ಕೊಡ್ತಾರಲ್ಲ. ಗೋಕುಲಕ್ಷ್ಮಿ ಅಂದರೆ ಅಯ್ಯಂಗಾರ್ಸ್ ಅಂದರೆ ನಿಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಾಗಿನ ಕೊಡ್ತೀರಾ ಮಮ್ಮಿ ಅಂತಲೇ ಕೇಳ್ತಾರೆ. ಸೊ ಕೊಡೋಕ್ಕೆ ನಮಗೆ ಜಾಸ್ತಿ ಬಾಗಿನಗಳು ಬೇಕಾಗತ್ತೆ. ಸೊ ಅದನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೋದು. ಈಗ ರವೆ ಹುರಿದಿರೋದು ಪರಿಮಳ ಬರ್ತಾ ಇದೆ. ಈಗ ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಗ್ಯಾಸ್ ಸಿಮ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಗೋಧಿ ಕೂಡ ಹುರಿದಿದ್ದು ನಿಮಗೆ ಪರಿಮಳ ಬರಬೇಕು. ಈ ಗೋಧಿ ಬೇಗ ಹುರ್ಕೊಂಡ್ಬಿಡುತ್ತೆ. ನೋಡಿ, ಹೊಗೆ ಬರ್ತಾ ಇದೆ ಆಲ್ರೆಡಿ. ಸ್ವಲ್ಪ ಗೋಧಿ ಕಲರ್ ಚೇಂಜ್ ಆಗಬೇಕು. ಸಿಮ್ಮಲ್ಲೇ ಹುರಿರಿ, ಇಲ್ಲಾಂದರೆ ಅಡಿ ಹತ್ತು ಬಿಡುತ್ತೆ, ಅಂದರೆ ಸೀದ್ ಹೋಗುತ್ತೆ. ಇದಿಷ್ಟು ಮಾಡ್ಕೊಂಡಾದ್ಮೇಲೆ ನೋಡಿ ಪರಿಮಳ ಆಲ್ರೆಡಿ ಬರೋಕ್ಕೆ ಶುರುವಾಗಿದೆ. ಒಂದು ಸ್ವಲ್ಪ ಜಾಸ್ತಿ ಹುರಿತಾ ಇದ್ದೀನಿ. ಇದು ಮಾಡ್ಕೊಂಡ್ಮೇಲೆ ಬೆಲ್ಲದ ಪಾಕ ಮಾಡ್ಕೊಂಡ್ಬಿಡ್ಬೇಕು. ಬೆಲ್ಲದ ಪಾಕ ಅಂತ ಏನಿಲ್ಲ, ಆ್ಯಕ್ಚುಲಿ ಬೆಲ್ಲದ ಸಿರಪ್ ಅಂತ. 3/4 ಕಪ್ ಬೆಲ್ಲಕ್ಕೆ ಒಂದು ಅರ್ಧ ಕಪ್ ನೀರು ಇಟ್ಕೊಂಡಿದ್ದೀನಿ. ಅದೆಲ್ಲ ಬೆಲ್ಲ ಎಲ್ಲ ಕರಗಾದ್ಮೇಲೆ ಅದ್ರಲ್ಲಿ ಧೂಳು ಕಸ ಏನಾದರೂ ಇರ್ಬೋದು ಅಂತ ಹೇಳಿ ಸ್ವಲ್ಪ ಸೋದಿಸ್ಬಿಡ್ತೀನಿ. ಸೋಸಿದ್ಮೇಲೆ ಆ ಬೆಲ್ಲದ ಸಿರಪ್ಗೆ ತೆಂಗಿನ ತುರಿ ಹಾಕ್ಬಿಡ್ತೀನಿ. ತೆಂಗಿನ ತುರಿ ಹಾಕಿ ಸ್ವಲ್ಪ ಕುದಿಸ್ತೀನಿ. ಸೊ ದಟ್ ಆ ತೆಂಗಿನ ತುರಿ ಕೂಡ ಬೆಲ್ಲದ ಸಿರಪ್ ಒಳಗೆ ಚೆನ್ನಾಗಿ ಕುಕ್ ಆಗೋಗುತ್ತೆ. ಅದೆಲ್ಲ ಆದಮೇಲೆ ಅದನ್ನು ಇದಕ್ಕೆ ಬಗ್ಗಿಸ್ಕೊತೀನಿ.
ಬಗ್ಗಿಸ್ಕೊಂಡಾಗ ಏಲಕ್ಕಿ ಪುಡಿನೂ ಹಾಕ್ಬಿಡ್ತೀನಿ. ಏಲಕ್ಕಿ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಕೈಗೆ ಬಿಸಿ ತಾಗುವಷ್ಟಾದಮೇಲೆ ಉಂಡೆಗಳು ಮಾಡಿ ಇಟ್ಕೊಂಡ್ಬಿಡ್ಬೋದು. ಸಿಂಪಲ್ಲಾಗಿ ಸಣ್ಣ ಸಣ್ಣ ಉಂಡೆಗಳು, ದೊಡ್ಡ ಉಂಡೆಗಳು ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನೋಡಿ, ಇದು ಹುರಿತಾ ಇರೋ ಹಾಗೆ ಒಂದು ಪರಿಮಳ ಬರುತ್ತೆ. ನೆಕ್ಸ್ಟು ಕೈಗೆ ನಿಮ್ಮ ಥರ ಹಗುರವಾಗುತ್ತೆ. ಕ್ವಾಂಟಿಟಿನೂ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಬ್ರೌನಿಶ್ ಆಗಿ ಬರ್ತಾ ಇದೆ. ನೀವು ಮೊದಲೇ ತೆಗೆದುಬಿಟ್ರೆ ಏನಾಗತ್ತಂದರೆ ಆ ಗೋಧಿ ಹಿಟ್ಟಿನ ಹಸಿ ವಾಸನೆ ಬಂದುಬಿಡುತ್ತೆ. ಮತ್ತು ಹಿಂಗೆ ಹುರಿತಿರ್ಬೇಕಾದ್ರೆ ನಿಮಗೆ ಫೀಲ್ ಗೊತ್ತಾಗುತ್ತೆ. ಕೈಗೆ ಒಂಥರ ಹಗುರವಾಗಿ ಬರ್ತಾ ಇದೆ. ಮೊದಲು ಒಂದು ಸ್ವಲ್ಪ ಭಾರವಾಗಿ ಬರ್ತಿತ್ತು, ಈಗೆಲ್ಲ ಹಗುರವಾಗಿ ಬರ್ತಾ ಇದೆ. ಸಾಕು, ಈಗ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಇದನ್ನು ಈ ಕಡೆನೇ ಸೈಡಿಗೆ ಇಟ್ಬಿಟ್ಟು ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ, ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಈ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. 3/4 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ನೀರು ಇಟ್ಕೊಂಡ್ಬಿಟ್ರೆ ಏನಾಗತ್ತಂದರೆ ಅದು ಕರ್ಗೋದ್ರೊಳಗೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಇಟ್ಕೊಳ್ಳಿ. ಬೆಲ್ಲ ಎಷ್ಟಾದರೂ ಬೇಗ ಕರ್ಗೋಗುತ್ತಲ್ವಾ, ಸ್ವಲ್ಪ ನೀರು ಇಟ್ಕೊಳ್ಳಿ. ಕರ್ಗೋದ್ಮೇಲೆ ಒಂದು ಸಲ ಸೋದಿಸ್ಬಿಡಿ ಅದನ್ನು. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿಸ್ಕೊಂಡಿದ್ದೀನಿ. ಗಲೀಜಿತ್ತು, ಸೋದಿಸ್ಕೊಂಡು ಇದ್ದೀನಿ. ಓಕೆ, ಇವಾಗ ಇದಕ್ಕೆ ಈ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಈ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಇದು ಕುಕ್ ಆಗಬೇಕು. ಇದರೊಳಗೆ ಬೆಂದುಬಿಟ್ರೆ ಕೆಡೋ ಚಾನ್ಸಸ್ ಇರೋದಿಲ್ಲ. ಹಸಿ ತೆಂಗಿನಕಾಯಿ ಹಾಕಿದ್ರೆ ಕೆಟ್ಟೋಗುತ್ತಲ್ಲ ಒಂದೊಂದು ಸಲ, ಮೇಲೆ ಇಟ್ಟರೆ ನೀವು. ಅದಕ್ಕೋಸ್ಕರ ಇದ್ರ ಜೊತೆಗೆ ಹಾಕಿಬಿಟ್ರೆ ಬೆಲ್ಲದ ಪಾಕದ ಜೊತೆಗೆ ಚೆನ್ನಾಗಿದು ಕುಕ್ ಆಗೋಗುತ್ತೆ. ನೋಡಿ, ತೆಂಗಿನಕಾಯಿ ಹಾಕಿದ್ದೆಲ್ಲ ಚೆನ್ನಾಗಿ ಕುಕ್ ಆಗ್ತಾಯಿದೆ. ಈ ಗುಳ್ಪೌಟೆ ಉಂಡೆ ಮೊದಲೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ರಾಮ್ ಪ್ರಸಾದ ಅಂತಿದ್ರು. ಅಂದರೆ ನಮ್ಮ ಅಜ್ಜಿಯವರು ಶನಿವಾರ ರಾಮ್ ಕತೆ ಓದ್ತಾಯಿದ್ರು. ರಾಮ್ ಕತೆ ಓದಬೇಕಾದ್ರೆ ಹೇಳಿದ್ನಲ್ಲ, ಗೋಧಿ ಎಲ್ಲ ಬೀಸಿಸಿ ತಂದು ಅದರಲ್ಲಿ ಈ ಗುಳ್ಪಾಟೆ ಉಂಡೆ ಮಾಡ್ತಿದ್ರು. ಪ್ರತಿ ಶನಿವಾರ ನಾವು ಕಾಯ್ತಾ ಇರ್ತಿದ್ವಿ. ರಜದಲ್ಲಿ ಅಲ್ಲಿ ಹೋದಾಗ ಕಾಯ್ತಾ ಇರ್ತಿದ್ವಿ. ಅವ್ರು ರಾಮ್ ಕತೆ ಓದಿದ ತಕ್ಷಣ ಇದು ಪ್ರಸಾದ ಕೊಡ್ತಿದ್ರು. ಆವಾಗಂತೂ ಆಗಿನ ಕಾಲದ ಆ ತುಪ್ಪದ ವಾಸನೆ, ಅಯ್ಯೋ ಏನು ಕೇಳ್ತೀರಾ, ಎಷ್ಟು ಪರಿಮಳ ಇರ್ತಿತ್ತು ಅಂದರೆ ಹಿಂಗೆ ಕೈಯಲ್ಲಿ ತೊಗೊಂಡ್ರೆ ಕೈ ಪೂರ್ತಿ ಬರೀ ತುಪ್ಪನೇ ಇರ್ತಿತ್ತು. ಆವಾಗ ಅದನ್ನೆಲ್ಲ ಅವ್ರು ತಿಂದು ಜೀರ್ಣಿಸ್ಕೊತಾ ಇದ್ರು ಬಿಡಿ. ಇವಾಗ ನಾವು ಏನು ತಿಂದಿರೋ ಜೀರ್ಣಿಸ್ಕೊಳ್ಳೋದೇ ಕಷ್ಟ, ಅದು ಬೇರೆ ವಿಷಯ. ಓಕೆ, ಸೊ ಇದನ್ನು ನೀವು ಮಾಡಿ ಗೋಕುಲಕ್ಷ್ಮಿ ಹಬ್ಬಕ್ಕೆ. ಗೋಕುಲಕ್ಷ್ಮಿ ಅಂತಲ್ಲ, ಇದು ಸರ್ವೇ ಸಾಮಾನ್ಯವಾಗಿ ನಿಮಗೆ ಟೈಮ್ ಪಾಸ್ ಬೇಕಾದರೆ ಕೂಡ ನೀವು ಮಾಡ್ಕೋಬೋದು. ಸಣ್ಣ ಸಣ್ಣ ಹಬ್ಬಗಳಲ್ಲಿ ಮನೆಗೆ ಯಾರು ಗೆಸ್ಟ್ಗಳು ಬಂದರು ಅಂದರೆ ತಕ್ಷಣ ನೀವೇನು ಗೋಧಿ ಹಿಟ್ಟು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಎಲ್ಲರೂ ಚಪಾತಿ ಪ್ರಿಯರಲ್ಲ ಈಗಿನ ಕಾಲದಲ್ಲಿ, ಗೋಧಿ ಹಿಟ್ಟು ಇದ್ದೇ ಇರುತ್ತೆ, ಆರಾಮಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಕುದಿ ಬಂದಿದೆ, ಆಗಿದೆ. ಈಗ ಇದನ್ನು ನಾನು ಗೋಧಿ ಹಿಟ್ಟೇನು ಹುರಿದಿದ್ನಲ್ಲ, ಗೋಧಿ ಹಿಟ್ಟು ಚಿರೋಟಿ ರವೆ ಅದ್ರ ಜೊತೆಗೆ ಹಾಕ್ಕೊಂಡ್ಬಿಡ್ತೀನಿ. ಇನ್ನೇನು ಇದನ್ನು ತೆಗಿಬೇಕಾದ್ರೆ ಇದಕ್ಕೆ ಒಂಚೂರು ನಾನು ಏಲಕ್ಕಿ ಸೇರಿಸ್ಕೊಂಡ್ಬಿಡ್ತೀನಿ. ಅದಕ್ಕೆ ಸೇರಿಸ್ಕೊಂಡ್ರೆ ಮಧ್ಯದಲ್ಲಿ ಸಿಕ್ಬೋದು ಬಾಯಿಗೆ. ಅದಕ್ಕೋಸ್ಕರ ಇದಕ್ಕೆ ಹಾಕ್ಬಿಟ್ರೆ ಏಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಕ್ಲೀನಾಗಿ ಇದ್ರ ಜೊತೆಗೆ ಮಿಕ್ಸ್ ಆಗೋಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತಿದ್ದು. ಈಗ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನು, ಈ ಬೆಲ್ಲ ಸಿರಪ್ ಏನಿದೆ ಇದಕ್ಕೆ ನೋಡಿ, ಪಾಕ ಏನು ತೊಗೊಂಡಿಲ್ಲ ನಾನು ಏನು ಒಂದೆಳೆ ಪಾಕ ಅಂತ ಏನೂ ತೊಗೊಂಡಿಲ್ಲ. ಸುಮ್ಮನೆ ಬೆಲ್ಲ ಕರಗಿದೆ, ಅದನ್ನು ಸೋದಿಸ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ಹಾಕಿ ಒಂದು 2 ನಿಮಿಷ ಕುದ್ದಿದೆ. ಕುದ್ದಾದ್ಮೇಲೆ ಹಾಕಿ, ಇದಕ್ಕೇನು ಅಂಟು ಪಾಕ ಬೇಕು ಅಂತ ಬೇಕಾಗಿಲ್ಲ. ಇದನ್ನು ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳಿ, ಸ್ವಲ್ಪ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ. ಈ ಹಿಟ್ಟೂ ಬಿಸಿ ಇದೆ ಬಾಣಲೆ ನೋಡಿ, ಎಷ್ಟು ಸುಲಭವಾಗಿ ಮಾಡಿಬಿಡ್ಬೋದು ನೋಡಿ. ಗೋಧಿ ಹುರಿದಿರೋದು ಪರಿಮಳ, ಅದ್ರ ಜೊತೆಗೆ ಈ ಬೆಲ್ಲ ಸೇರಿದ್ದು ಮತ್ತು ತುಪ್ಪದ ಪರಿಮಳ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಾಡಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಗ್ಯಾಸ್ ಆಫ್ ಆಗಿದೆ, ಗ್ಯಾಸ್ ಏನು ಹಚ್ಚಿಲ್ಲ ನಾನು. ಇದೊಂದು ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ನಿಮ್ಮ ಕೈಗೆ ಬಿಸಿ ತಡೆಯುವಷ್ಟು ಬಂದಾಗ ಆವಾಗ ಜಿಡ್ ಕೈ ಹತ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರು ಹತ್ಕೊಂಡು ಉಂಡೆಗಳು ಕಟ್ಟಿಟ್ಕೊಂಬಿಡಿ. ಈ ಉಂಡೆಗಳಿಗೆ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಕೆಲವೊಬ್ಬರು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ತಾರೆ. ನಾನು ಏನೂ ಹಾಕಿಲ್ಲ. ನಿಮಗೆ ಇಷ್ಟ ಆಯ್ತಂದರೆ ಬೇಕಾದರೆ ದ್ರಾಕ್ಷಿ ಹಾಕೋಬೋದು. ದ್ರಾಕ್ಷಿ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಕ್ಕೊಂಡು ಉಂಡೆಗಳು ಕಟ್ಟಿ ದೇವ್ರಿಗೆ ನೈವೇದ್ಯ ಮಾಡ್ಬೋದಪ್ಪ. ನೋಡಿ, ಕೈಗೆ ತಡೆಯುವಷ್ಟು ಬಿಸಿ ಇದೆ. ಉಂಡೆಗಳು ಮಾಡ್ತಾಯಿದ್ದೀನಿ. ಈಗ ಚಿರೋಟಿ ರವೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಸ್ಟಿಫ್ನೆಸ್ ಆಗಿದೆ. ಇದು ಸ್ವಲ್ಪ ಆರಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇಷ್ಟಾಗಿದೆ. ಸ್ವಲ್ಪನೇ ತುಪ್ಪ ಹಾಕಿದ್ದು, ಜಾಸ್ತಿ ತುಪ್ಪ ಹೀರ್ಕೊಳ್ಳಲ್ಲ. ನೋಡಿ ಕೈಯಲ್ಲೆಲ್ಲ ಹೆಂಗೆ ತುಪ್ಪ ಕಾಣಿಸ್ತಾ ಇದೆ. ಉಂಡೆ ಕಟ್ಟೋದು ಭಾಳ ಸುಲಭ. ಬಿಸಿಯಾಗಿರ್ಬೇಕಾದ್ರೆ ಕಟ್ಬಿಟ್ರೆ ಕೈಗೂ ಏನೂ ಅಂಟ್ಕೋತಾ ಇಲ್ಲ. ಸುಲಭವಾಗಿ ಬೇಗ ಬೇಗ ಮಾಡಿಬಿಡ್ಬೋದು ನೀವು. ಸೈಜು ನಿಮ್ಗೆ ಯಾವ ಥರ ಏನು ಸೈಜ್ ಬೇಕೋ ಅದು ಮಾಡ್ಕೋಬೋದು. ಹೌದು. ಸ್ವಲ್ಪ ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದಕ್ಕೆ ಹೇಳಿದಾಗೆ ಬೇಕಾದರೆ ನೀವು ದ್ರಾಕ್ಷಿ ಹಾಕೋಬೋದು. ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡು ಹಾಕೊಂಡ್ರೆ ಇಟ್ ವಿಲ್ ಬಿ ಎ ನೈಸ್ ಕಾಂಬಿನೇಷನ್. ಇನ್ನೊಂದು ನೋಡಿ ಆಗಿದೆ. ಗುಳ್ಪಾಟೆ ಉಂಡೆ ರೆಡಿ ಆಗಿದೆ. ಬೆಚ್ಚಗಿದೆ. ಒಂದು 12 ಆಗಿದೆ. ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ನಿಮಗೆ 15 ಉಂಡೆ ಆಗ್ಬೋದು. 1 ಕಪ್ಪು ಗೋಧಿ ಹಿಟ್ಟಲ್ಲಿ ಮಾಡಿದ್ದು. ಕೆಲವೊಬ್ರು ಇದನ್ನು ಹೀಗೆ ಇರ್ತಾರೆ. ಕೆಲವೊಬ್ರು ಡೆಕೋರೇಷನ್ಗೋಸ್ಕರ ತುಪ್ಪದಲ್ಲಿ ಗೋಡಂಬಿನ ಹುರಿದ್ಬಿಟ್ಟು ಒಂದೊಂದು ಗೋಡಂಬಿ ಅಂಟಿಸ್ತಾರೆ ಇಲ್ಲಿ. ದಟ್ ಲುಕ್ಸ್ ವೆರಿ ಆರ್ಟಿಫಿಷಿಯಲ್ ಅನಿಸಿ ನಾನು ಬರೀ ಹೀಗೆ ಹಾಕಿದ್ದೀನಿ, ಹೀಗೆ ಮಾಡಿದ್ದೀನಿ. ಬೆಚ್ಚಗಿದೆ. ಬನ್ನಿರಿ ಸ್ವಲ್ಪ ಟೇಸ್ಟ್ ನೋಡ್ತೀರಂತೆ. ವೀಕ್ಷಕರೇ, ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್ ಆ್ಯಂಡ್ ಲತಾ ಇವತ್ತು ನಮ್ಮ ಶ್ರೀಮತಿಯವರು ಗುಳ್ಪಾಟೆ ಉಂಡೆನೂ ಮಾಡಿದ್ದಾರೆ. ಗೋಕುಲಾಷ್ಟಮಿಗೆ ನೀವು ಮಾಡ್ಕೊಳ್ಳಿ. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ. ವರ್ಚುವಲಿ ನೀವು ಎಂಜಾಯ್ ಮಾಡಿ. ನೋಡಿ ಎಷ್ಟು ಉಂಡೆ ಆಗಿದೆ. ಇನ್ನೂ ಬೆಚ್ಚಗಿದೆ, ಹಾಗಾಗಿ ಭಾಳ ಸಾಫ್ಟಾಗಿದೆ. ಸ್ವಲ್ಪ ಆರಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸಾಫ್ಟಾಗಿದೆ ನೋಡಿ. ಇಂದಪ್ಪ ಸಾಫ್ಟ್ ಬರಂಗೋ. ಸಾಫ್ಟ್ ಆಗಿದೆ. ನನಗೆ ಆರೆಂಜ್ ಪೇನೆ ಗಟ್ಟಿ ಆಗ್ನದ. ಇನ್ನು ಚುಡ್ಗೆ ಇಕ್ಕನಾನ ಅದಕ್ಕೋಸ್ಕರ ರಮ್ಮನ ಒಂದಿಕ್ಕನ್ನ ವೆಲ್ಲು ಸರಿ ಇಕ್ಕದ. ಬೆಲ್ಲೋ ಹದಮ ಇಕ್ಕನ್ನ. ನೈ ವಾಸನೆ, ತುಪ್ಪದ ವಾಸನೆ, ಬೆಲ್ಲನೂ ಹದವಾಗಿದೆ. ಎಲ್ಲ ತುಂಬ ಚೆನ್ನಾಗಿದೆ. ಕೃಷ್ಣ ಸೂಪರಾಗಿದೆ. ಮೇಲೆ ಏನಂದರೆ ಆ ಗೋಧಿ ಹುರಿದಿರೋ ವಾಸನೆ ಒಂಥರ ಬೇಕ್ರಿ. ಈ ಮಧ್ಯಾಹ್ನದ ಬೇಕ್ರಿ ಹತ್ರ ಹೋದರೆ ಒಂಥರ ಗಮ್ ಅಂತ ಕೇಕು ಬಿಸ್ಕೆಟ್ ವಾಸನೆ ಬರುತ್ತಲ್ಲ, ನನಗಂತೂ ಅದೇ ಅನಿಸ್ತಾ ಇದೆ. ಬೇಕ್ರಿ ವಾಸನೆ ಬರ್ತಾ ಇದೆ. ಕೃಷ್ಣ ಚೆನ್ನಾಗಿ ಅಂಶ ಮಾಡಿದ್ದಾನೆ. ಅಂದರೆ ಇವಾಗಲೂ ದೇವರಿಗೆ ಅರ್ಪಿಸಿರ್ತಾ ನಾವು ತಿಂತಿರೋದು, ಅದಕ್ಕೋಸ್ಕರ ಹೇಳ್ತಿರೋದು. ಚೆನ್ನಾಗಾಗಿದೆ, ಸಿಂಪಲಾಗಿದೆ. ಎಲ್ಲರೂ ದಯವಿಟ್ಟು ಹಬ್ಬಕ್ಕೆ ನಿಮ್ಮ ಮನೇಲಿ ಮಾಡಿಕೊಂಡು ದೇವರಿಗೆ ಅರ್ಪಿಸಿಪ್ಪ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಗೋಕುಲಾಷ್ಟಮಿ. ದಿಸ್ ಬೀಯಿಂಗ್ ಗೋಕುಲಾಷ್ಟಮಿ ಸೀರೀಸ್, ಐ ಆಮ್ ವಿಶಿಂಗ್ ಯು ಆಲ್ ಅ ಹ್ಯಾಪಿ ಗೋಕುಲಾಷ್ಟಮಿ ಇನ್ ಅಡ್ವಾನ್ಸ್. ವೀಕ್ಷಕರೇ, ಜಯರಾಮ್ ಆ್ಯಂಡ್ ಲತಾ ವಿ ಆರ್ ಸೈನಿಂಗ್ ಆಫ್. ಅದಕ್ಕಿಂತ ಮೊದಲು ಗೋಕುಲಾಷ್ಟಮಿ ಸೀರೀಸಲ್ಲಿ ನಾವು ಕೆಲವು ತಿಂಡಿಗಳನ್ನ, ಭಕ್ಷಣೆಗಳನ್ನ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾಳೆಯಿಂದ ನಮ್ಮನೇಲೂ ಗೋಕುಲಾಷ್ಟಮಿ ಕೆಲಸ ಶುರು ಮಾಡ್ಕೋಬೇಕು. ಅದರಿಂದ ಗೋಕುಲಾಷ್ಟಮಿ ಎಲ್ಲ ಚೆನ್ನಾಗಿ ಆಚರಿಸಿ ಮತ್ತು ಬೇರೆ ಬೇರೆ ಟೈಪ್ ಇದನ್ನು ಫುಡ್ ಐಟಮ್ಸ್ ಎಲ್ಲ ತೋರಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತು ಎಲ್ಲ ವೀಡಿಯೋಸ್ನು ಮೊದಲಿಂದ ಕಡೆಯವರೆಗೂ ನೋಡಿ. ನಾವು ಹಾಕಿರೋ ಏನು ಇಂಗ್ರೀಡಿಯೆಂಟ್ಸ್ ಪ್ರಮಾಣ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ, ನಾವು ಹೇಳಿರೋ ಮೆಥಡ್ ಫಾಲೋ ಮಾಡ್ಕೊಂಡು ಹೋಗಿ. ಖಂಡಿತವಾಗಿ ಚೆನ್ನಾಗಿ ಬರುತ್ತೆ. ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಮತ್ತು ಬೇರೆ ಬೇರೆ ಥರ ಒಂದೊಂದು ಮನೆಗೂ ಡಿಫ್ರೆನ್ಸ್ ಆಗುತ್ತೆ. ಒಂದೊಂದು ಫ್ಯಾಮಿಲಿಗೂ ಸ್ವಲ್ಪ ಇಂಗ್ರೀಡಿಯೆಂಟ್ಸು ಮಾಡೋ ಟೈಪ್ನಲ್ಲಿ ಡಿಫರ್ ಆಗುತ್ತೆ. ಅದು ಎಲ್ಲ ಕಾಮನ್ ಅನಿಸುತ್ತೆ ನನಗೆ. ಎಲ್ಲರೂ ಅಗ್ರಿ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ವಿ ಆರ್ ಸೈನಿಂಗ್ ಆಫ್. ಜಯರಾಮ್ ಆ್ಯಂಡ್ ಲತಾ ಫ್ರಮ್ ಅಯ್ಯಂಗಾರ್ ಫುಡ್ಸ್. ಬಾಯ್. ನಮಸ್ಕಾರ. ಬಾಯ್.